ಅದರಲ್ಲೂ ನಿಮ್ಮ ಮೈಸೂರಲ್ಲಿ ಒಬ್ಬರಿದ್ದಾರೆ ಲಕ್ಷ್ಮಣ ಅಂತೆ, ಅವ್ರು ಒಂದು ದಿನ ಬೆಂಗಳೂರಿಗೆ ಬರಲ್ಲ, ಇಲ್ಲೇ ಕುತ್ಕೊಂಡು ಆಟ ಆಡ್ತಿರ್ತಾರೆ ಅವರು. ಏನಂತಂದ್ರೆ ಮುಖ್ಯಮಂತ್ರಿಗಳನ್ನೇ ಮಾತಾಡಿಸ್ಬಾರ್ದು, ಇನ್ನೇನು ಬೇಕಾದ್ರೂ ನೀವು ಮಾತಾಡ್ಕೊಳ್ಳಿ. ಈ ಬಕೆಟ್ ಹಿಡಿಯೋ ರಾಜಕಾರಣ ಇದೆಯಲ್ಲ, ನಾವು ಮಾಡೋದಿಲ್ಲ. ಸತ್ಯ ಹೇಳೋದಕ್ಕೆ ನಮಗೆ ಹೆದರಿಕೆ ಇಲ್ಲ. ನಾವು ತಪ್ಪು ಮಾಡೋದಿಲ್ಲ, ಬೇರೆಯವರು ಮಾಡೋರನ್ನ ನಾವು ಸಹಿಸ್ಕೊಳ್ಳೋದಿಲ್ಲ, ಬಿಡೋದಿಲ್ಲ. ನಮ್ಮ ಜಾತಿ ಬಗ್ಗೆ ಎಲ್ಲ ಮಾತಾಡಿದವ್ರು ಯಾರೋ ಲಕ್ಷ್ಮಣ ಅಂತಕ್ಕಂಥ ಅವ್ರು. ನೀವು ಆ ಜಾತಿ, ನಾನು ಜಾತಿಯನ್ನು ನಾನು ಬಳಕೆ ಮಾಡೋದಿಲ್ಲ. ಜಾತಿಯಲ್ಲಿ ಯಾರೋ ನಾವೆಲ್ಲರೂ ಕೂಡ ನಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಜಾತಿ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಅದು ಯಾವುದು ನಾವು ಅದನ್ನು ಬಳಕೆನೂ ಮಾಡೋದಿಲ್ಲ. ಆದರೆ ಯಾರೋ ಒಂದು ಹುಟ್ಟಿದಾಗ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟೋದು ಅನಿವಾರ್ಯ. ಯಾಕಂದರೆ ಜಾತಿ ಪದ್ಧತಿಗಳಿದೆ ಇಲ್ಲಿ. ಅದಕ್ಕಾಗಿ ನೀವು ಇಂಥ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತೇಳಿ ನೀವೇನೇನೋ ಮಾತಾಡಿ, ನಾನೇನು ಮಾತಾಡ್ತೀನಿ? ನಿನಗೆ ತಾಕತ್ತಿದ್ರೆ ನನ್ನ ಮುಂದೆ ಬಂದು ಮಾತಾಡೋಕ್ಕೆ ನಿಮ್ಗೆ ತಾಕತ್ತಿದ್ರೆ ಬಂದು ಮಾತಾಡು, ಅಂಕಿಅಂಶಗಳ ಸಮೇತ ಕೊಡ್ತೀನಿ. ಅದನ್ನು ಬಿಟ್ಟು ಈ ಬಕೆಟ್ ಹಿಡಿಯೋ ರಾಜಕಾರಣ ಮಾಡಿ ನಾವೇನು ಗಿಟ್ಟಿಸ್ಕೊಂಡಿಲ್ಲ. ನಮ್ಮ ಯೋಗ್ಯತೆಗೆ ನಮ್ಮ ಪಕ್ಷ ಬೆಲೆ ಕೊಡ್ತದೆ ಹೊರತು ಬಕೆಟ್ಗಳಿಗೆಲ್ಲ ನಮ್ಮ ಪಕ್ಷ ಬೆಲೆ ಕೊಡಲ್ಲ. ಆ ಬಕೆಟ್ ಹಿಡಿಯೋ ಕೆಲಸ ನೀವು ಮಾಡಿ, ನೀವೇನೇನು ಗಿಟ್ಟಿಸ್ಕೊಂಡಿದ್ರೆ ಎಲ್ಲ ಗೊತ್ತಿದೆ. ಇನ್ನೊಂದು ಸಾರಿ ಏನಾದರೂ ಇದೇ ರೀತಿ ಮಾತಾಡಿದ್ರೆ ಮತ್ತೆ ನಾನು ಬರ್ತೀನಲ್ಲ, ಅವಾಗ ತೋರಿಸ್ತೀನಿ, ಹೇಳ್ತೀನಿ ಏನೋ ಅನ್ನೋದನ್ನು.